ಪ್ರೀತಿಯ ವೀಕ್ಷಕರೇ, ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ನಾನು ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ. ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆಪಿಟಿಸಿಎಲ್ ನಲ್ಲಿ ಬರೋಬ್ಬರಿ 35,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ. ಇದೊಂದು ಬೃಹತ್ ಮಟ್ಟದಲ್ಲಿ ಉದ್ಯೋಗವನ್ನ ತುಂಬತಕ್ಕಂತ ಒಂದು ಯೋಜನೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಭಾವಿಸಬಹುದು. ಏನು ರಾಜ್ಯದಲ್ಲಿ ಕೆಪಿಟಿಸಿಎಲ್ ಅಂತ ಇದೆಯೋ, ಈ ಕೆಪಿಟಿಸಿಎಲ್ ಇಡೀ ರಾಜ್ಯಕ್ಕೆ ವಿದ್ಯುತ್ ಪ್ರಸರಣ ಮಾಡುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದೆ. ಇದರಲ್ಲಿ ಖಾಲಿ ಇರತಕ್ಕಂತ ಸುಮಾರು 35,000 ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ಈ ಇಲಾಖೆಯ ಒಂದು ಬಲವನ್ನ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದೇ ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ. ಇದ್ರ ಜೊತೆಲಿ ಮತ್ತೊಂದು ವಿಚಾರವನ್ನು ಕೂಡ ಸಿಎಂ ಅವರು ಭರವಸೆಯಾಗಿ ನೀಡಿದ್ದಾರೆ. ಅದು ಬಹಳ ಮುಖ್ಯವಾದಂತ ವಿಚಾರಣೆ ಆಗಿದೆ. ಅದು ಇದೇ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ 532 ಪೌರ ಕಾರ್ಮಿಕರ ಹುದ್ದೆಗಳನ್ನ ಕಾಯಂಗೊಳಿಸುವ ಭರವಸೆ. ಈ ಎರಡು ವಿಚಾರದ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಮುಂದುವರಿಸೋಣ. ಈ 35,000 ಬೃಹತ್ ಗಾತ್ರದ ಒಂದು ಉದ್ಯೋಗವನ್ನ ಯಾಕೆ ಫಿಲ್ ಮಾಡ್ತಾ ಇದ್ದಾರೆ ಕೆಪಿಟಿಸಿಎಲ್ಗೆ, ಅದರ ಉದ್ದೇಶ ಏನು ಅಂತಕ್ಕಂಥದ್ದನ್ನ ಮೊದಲ ಬಾರಿ ನೋಡೋದಾದ್ರೆ, ಕೆಪಿಟಿಸಿಎಲ್ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಕ್ಕಂತ ವಿದ್ಯುತ್ ಸರಬರಾಜು ವಿಭಾಗ ಆಗಿದೆ. ಈ ವಿಭಾಗದಲ್ಲಿ ವಿದ್ಯುತ್ ಅಂತಕ್ಕಂಥದ್ದು ಸಮಸ್ಯೆ ಆದ್ರೆ ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗುತ್ತೆ. ಜೊತೆಗೆ ಈ ಒಂದು ಇಲಾಖೆಯಲ್ಲಿ ಏನು ಇದುವರೆಗೂ ಕೂಡ ಉದ್ಯೋಗವನ್ನ ಮಾಡ್ತಾ ಇರ್ತಕ್ಕಂಥವ್ರು ಆದಷ್ಟು ಮಟ್ಟಿಗೆ ಸಮರ್ಥವಾಗಿ ಎಲ್ಲ ವಿಭಾಗಗಳ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಆ ಸಿಬ್ಬಂದಿಗಳ ಕೊರತೆಯಿಂದಾಗಿ ಇಡೀ ರಾಜ್ಯದಲ್ಲಿ ಈ ಪವರ್ ಅಂತಕ್ಕಂಥದ್ರಲ್ಲಿ ವ್ಯತ್ಯಾಸಗಳಾಗೋದು ಮತ್ತೆ ಬೇರೆ ಬೇರೆ ಸಮಸ್ಯೆಗಳಾಗೋದು ಆಗ್ತಾ ಇದೆ. ಇದಕ್ಕಾಗಿ ಆ ಒಂದು ವಿಭಾಗದ ಒಂದು ಕಾರ್ಯಕ್ಷಮತೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಮತ್ತೆ ಇಡೀ ರಾಜ್ಯದ ವಿದ್ಯುತ್ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡ್ಬೇಕು ಅಂತಕ್ಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಕೆಪಿಟಿಸಿಎಲ್ಗೆ 35,000 ಖಾಲಿ ಹುದ್ದೆಗಳನ್ನ ಫಿಲ್ ಮಾಡ್ತೀವಿ ನಾವು. ಇದೊಂದು ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶ ಎಂಬುದಾಗಿ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ. ಹಾಗಾದ್ರೆ ಈ 35,000 ಹುದ್ದೆಗಳಲ್ಲಿ ಯಾವ ಯಾವ ಹುದ್ದೆಗಳನ್ನ ಫಿಲ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಮೊದಲನೇದಾಗಿ JSA ಅಂದ್ರೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಎಂಬುದಾಗಿ ಫಿಲ್ ಮಾಡ್ತಾರಂತೆ. ಇನ್ನು ಎರಡನೇದಾಗಿ JPM ಅಂದ್ರೆ ಜೂನಿಯರ್ ಪವರ್ ಮ್ಯಾನ್ ಅವ್ರನ್ನ ಫಿಲ್ ಮಾಡ್ತಾರಂತೆ. ಇನ್ನು ಮೂರನೇದಾಗಿ AE ಅಸಿಸ್ಟೆಂಟ್ ಎಂಜಿನಿಯರ್ ಫಿಲ್ ಮಾಡ್ತಾರಂತೆ. ಇನ್ನು ನಾಲ್ಕನೇದಾಗಿ JE ಅಂದ್ರೆ ಜೂನಿಯರ್ ಎಂಜಿನಿಯರ್ ಫಿಲ್ ಮಾಡ್ತಾರಂತೆ. ಇದರ ಜೊತೆಗೆ ಆಡಳಿತಾತ್ಮಕವಾಗಿ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳು, ಇನ್ನು ಕೆಲವು ತಾಂತ್ರಿಕವಾಗಿ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳು, ಜೊತೆಗೆ ಸಹಾಯಕ ಹುದ್ದೆಗಳು, ಹೀಗೆ ಹಲವಾರು ಹುದ್ದೆಗಳನ್ನ ಈ 35,000 ಹುದ್ದೆಗಳಲ್ಲಿ ಫಿಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನು ಯಾವ ಹಂತದ ಎಜುಕೇಶನ್ ನಲ್ಲಿ ಇದನ್ನು ಫಿಲ್ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೇಸಿಕ್ ಆಗಿ SLC ಆಗಿದ್ರೆ ಆ ಒಂದು ಲೆವೆಲ್ ಫಿಲ್ ಮಾಡ್ತಾ ಇದ್ದಾರೆ. ಇನ್ನು ITI ಡಿಪ್ಲೊಮೊ ಆ ಲೆವೆಲ್ ಕೂಡ ಫಿಲ್ ಮಾಡ್ತಾ ಇದ್ದಾರೆ. ಇನ್ನು ಜೊತೆಗೆ ಪದವಿ ಆಗಿರ್ತಕ್ಕಂಥವ್ರನ್ನು ಕೂಡ ಫಿಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಅಂದ್ರೆ SLC ITI ಡಿಪ್ಲೊಮೊ ಪದವಿ ಮಾಡಿರ್ತಕ್ಕಂಥವರಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ಪೊಸಿಷನ್ಗಳೇನಿದೆ ಆ ಪೊಸಿಷನ್ಗಳನ್ನ ಫಿಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನು ವಯಸ್ಸಿನ ಮಿತಿ ಏನು ಅಂತ ನೀವು ಕೇಳೋದಾದ್ರೆ, ಬಹುತೇಕವಾಗಿ ಕರ್ನಾಟಕ ಸರ್ಕಾರದಲ್ಲಿ ಈ ತರದ ಒಂದು ಉದ್ಯೋಗಗಳನ್ನ ಫಿಲ್ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ 18 ವರ್ಷ ಬೇಸಿಕ್ ಇರುತ್ತೆ, ಮತ್ತೆ ಮ್ಯಾಕ್ಸಿಮಮ್ 35 ವರ್ಷ ಇರುತ್ತೆ. ಇದಾದ ಮೇಲೆ ಇನ್ನು ವಯಸ್ಸಿನ ಸಡಿಲಿಕೆಯು ಕೂಡ ಇರುತ್ತೆ. ಕೆಲವು ಕ್ಯಾಟಗರಿ ಮೇಲೆ ಅಂದ್ರೆ SC ST OBC ಈ ತರದಲ್ಲಿ ಇರುತ್ತಲ್ಲ, ಅಲ್ಲಿ ಸಡಿಲಿಕೆಗಳು ಕೂಡ ಅಕಾರ್ಡಿಂಗ್ ಟು ರೂಲು ಇರುತ್ತೆ. ಇನ್ನು ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ, ಕೆಪಿಟಿಸಿಎಲ್ ನ ಅಧಿಕೃತ ವೆಬ್ಸೈಟ್ ಒಂದಿದೆ, ಅದನ್ನ ನಾನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. kptcl.karnataka.gov.in ಈ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇದರ ಒಂದು ಅಫಿಸಿಯಲ್ ವೆಬ್ಸೈಟ್ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ, ಅಥವಾ ನಾನು ಹೇಳೋದನ್ನ ಈಗ ನೋಟ್ ಮಾಡಿಕೊಂಡು ನೀವು ಆ ಮೂಲಕ ಕೂಡ ಲಾಗಿನ್ ಆಗ್ಬೋದು. ಈ ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿದರೆ ಆ ನಂತರದಲ್ಲಿ ಇದಕ್ಕೆ ಒಂದು ಲಿಖಿತ ಪರೀಕ್ಷೆಯು ಕೂಡ ಇರುತ್ತೆ, ಅಂದ್ರೆ ಎಂಟ್ರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಅದಾದ ಮೇಲೆ ದೈಹಿಕ ಸಾಮರ್ಥ್ಯದ ಪರೀಕ್ಷೆಗಳು ಕೂಡ ಇರ್ತವೆ. ದೈಹಿಕ ಸಾಮರ್ಥ್ಯದ ಪರೀಕ್ಷೆಗಳು ಎಲ್ಲಾ ಹುದ್ದೆಗಳಿಗಿರಲ್ಲ, ಕೆಲವು ಹುದ್ದೆಗಳಿಗೆ ಇರ್ತವೆ. ಅಂಥವುಗಳಿಗೆ ದೈಹಿಕ ಸಾಮರ್ಥ್ಯದ ಪರೀಕ್ಷೆಯನ್ನು ಕೂಡ ನೀವು ಎದುರಿಸಬೇಕಾಗತ್ತೆ. ಅದಾದ ನಂತರದಲ್ಲಿ ಸಂದರ್ಶನ ಇರುತ್ತೆ, ಮತ್ತೆ ದಾಖಲೆಗಳ ಪರಿಶೀಲನೆ ಇರುತ್ತೆ.
ಇವೆಲ್ಲವನ್ನ ಒಳಗೊಂಡಿರುತ್ತೆ ಆಯ್ಕೆ ಪ್ರಕ್ರಿಯೆ ಅಂತಕ್ಕಂಥದ್ದು. ನೀವು ಕೇಳ್ಬೋದು, ಇಷ್ಟು ದೊಡ್ಡ ಮಟ್ಟದ ಉದ್ಯೋಗವನ್ನ ಕರ್ನಾಟಕದಲ್ಲಿ ಏಕಾಏಕಿ ಯಾಕೆ ಫಿಲ್ ಮಾಡ್ತಿದ್ದಾರೆ, ಇದ್ರ ಗುರಿ ಏನು ಅಂತ ನೀವು ಕೇಳೋದಾದ್ರೆ, ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ, ರಾಜ್ಯದಲ್ಲಿ ರೈತರಿಗೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಬಹಳ ಮುಖ್ಯವಾಗಿ ವಿದ್ಯುತ್ ಬೇಕಾಗುತ್ತೆ. ಕನಿಷ್ಠ ಪಕ್ಷ 7 ಗಂಟೆಯ ಒಂದು ವಿದ್ಯುತ್ತು ಆ ಒಂದು ಭಾಗಕ್ಕೆ ಬೇಕಾಗುತ್ತೆ. ಅಂದ್ರೆ ಈ ಗ್ರಾಮೀಣ ಭಾಗಕ್ಕೆ ಬೇಕಾಗುತ್ತೆ. ಈ ಗ್ರಾಮೀಣ ಭಾಗಕ್ಕೆ ವಿದ್ಯುತ್ ಅಂತಕ್ಕಂಥದ್ದು ಹೆಚ್ಚು ಸರಬರಾಜು ಆಗ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ವಿದ್ಯುತ್ ಅನ್ನ ಈ ಗ್ರಾಮೀಣ ಭಾಗಕ್ಕೂ ಕೂಡ ಕೊಡಬೇಕು ಅಂತ ಹೇಳಿದ್ರೆ, ಆ ಒಂದು ಮೆಗಾ ವ್ಯಾಟ್ ಗಳನ್ನ ಅಂದ್ರೆ ವಿದ್ಯುತ್ ಉತ್ಪಾದನೆಯ ಒಂದು ಗುರಿಯನ್ನ ಹೆಚ್ಚು ಮಾಡಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಸುಮಾರು 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಗುರಿ ಹಾಕೊಂಡು ಈ ತರದಲ್ಲಿ ನಾವು ಉದ್ಯೋಗಗಳನ್ನ ಫಿಲ್ ಮಾಡ್ತಿದೀವಿ. ಹೆಚ್ಚು ಹೆಚ್ಚು ನಮ್ಗೆ ಸಿಬ್ಬಂದಿ ಇದ್ರೆ ನಾವು ವಿದ್ಯುತ್ ಉತ್ಪಾದನೆಯನ್ನು ಕೂಡ ಸಮರ್ಥವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಿಬ್ಬಂದಿ ಬೇಕಾಗುತ್ತೆ ಅಂತ ಹೇಳಿ ಈ ನೇಮಕಾತಿಯನ್ನ ಆರಂಭ ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾದಂತ ಒಂದು ಉದ್ಯೋಗ ಅವಕಾಶವನ್ನ ಯುವಕರಿಗೆ ನೀಡುವ ಮೂಲಕ ಆರ್ಥಿಕವಾಗಿ ಸಬಲತೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಈ ನಿರುದ್ಯೋಗ ಅಂತಕ್ಕಂಥದ್ದನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಅನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟು ಅಲ್ಲೂ ಕೂಡ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವೆಲ್ಲ ಯೋಜನೆಗಳನ್ನ ಹಾಕಿಕೊಂಡು ಈ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತಾನೆ ಸಿಎಂ ಅವರು ಈ ಒಂದು ಬೃಹತ್ ಮಟ್ಟದ ಉದ್ಯೋಗ ಅವಕಾಶಗಳನ್ನ ನೀಡಬೇಕು ಅಂತ ಹೇಳಿ ಅನೌನ್ಸ್ ಅನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ವಿಚಾರ, 532 ಪೌರ ಕಾರ್ಮಿಕರನ್ನ ನಾವು ಕಾಯಂಗೊಳಿಸ್ತೀವಿ ಎಂಬುದಾಗಿ ಹೇಳಿದ್ದಾರೆ. ಏನು ಕೆಪಿಟಿಸಿಎಲ್ ನಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿದಾರೋ ಒಂದು ದೀರ್ಘಕಾಲದ ಒಪ್ಪಂದದ ಮೇಲೆ ಅವರೆಲ್ಲರಿಗೂ ಕೂಡ ಉದ್ಯೋಗದ ಭದ್ರತೆಯನ್ನ ಕೊಡಬೇಕು, ಕಾಯಂ ಮಾಡಬೇಕು, ಅವ್ರಿಗೂ ಕೂಡ ಒಂದು ಉತ್ತಮವಾದ ವೇತನ ಸಿಗಬೇಕು, ಜೊತೆಗೆ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಎನ್ನುವ ಭರವಸೆಯಿಂದ ಅವ್ರನ್ನೂ ಕೂಡ ನಾವು ಕಾಯಂಗೊಳಿಸ್ತೀವಿ ಎಂಬುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರೀತಿ ವೀಕ್ಷಕರೇ, ಈ 35,000 ಉದ್ಯೋಗ ಅಂತಕ್ಕಂಥದ್ದು ಯುವಕರಿಗೆ ಸಿಕ್ಕರೆ ಅವರ ಆರ್ಥಿಕ ಸ್ಥಿತಿಯೂ ಕೂಡ ಸುಧಾರಿಸುತ್ತದೆ. ಜೊತೆಗೆ ಕೆಪಿಟಿಸಿಎಲ್ ನಲ್ಲೇ ಇಷ್ಟೊಂದು ಫಿಲ್ ಮಾಡ್ತಿರೋದ್ರಿಂದ ವಿದ್ಯುತ್ ನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ಬೋದು. ಜೊತೆಗೆ ವಿದ್ಯುತ್ ಉತ್ಪಾದನೆ ಜಾಸ್ತಿ ಆಗ್ಬೋದು. ಗ್ರಾಮೀಣ ಭಾಗಕ್ಕೂ ಕೂಡ ಈ ವಿದ್ಯುತ್ ಅನ್ನ ಹೆಚ್ಚು ಹೆಚ್ಚು ಸರಬರಾಜು ಮಾಡೋದ್ರಿಂದ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಸಿಗುತ್ತೆ, ಅಲ್ಲೂ ಕೂಡ ಉತ್ಪಾದನೆಗಳು ಜಾಸ್ತಿ ಆಗುತ್ತೆ, ಮತ್ತೆ ಕೃಷಿಕರು ಕೂಡ ಸಬಲರಾಗ್ತಾರೆ. ಈ ಎಲ್ಲ ಆಂಗಲ್ ನಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚು ಹೆಚ್ಚು ಉಪಯೋಗ ಆಗುತ್ತೆ ಅನ್ನುವ ಉದ್ದೇಶದಿಂದ ಈ ಒಂದು ಬೃಹತ್ ಗಾತ್ರದ ಉದ್ಯೋಗಗಳನ್ನು ತುಂಬಲು ಮುಂದಾಗಿದ್ದಾರೆ ಸಿಎಂ ಅವರು. ಹಾಗಾದ್ರೆ ನೀವು ಕೇಳಬಹುದು, ಇದ್ರ ಬಗ್ಗೆ ನೋಟಿಫಿಕೇಶನ್ ಬಂತಾ ಅಂತ ಹೇಳಿ. ಇದ್ರ ಬಗ್ಗೆ ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ, ಜಸ್ಟ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ನಾವು ಫಿಲ್ ಮಾಡ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ನ ಮುಂದೆ ನಾವು ನೀಡ್ತೀವಿ ಎಂಬುದಾಗಿ ಕೂಡ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಅಧಿಕೃತ ಪ್ರಕಟಣೆಗಾಗಿ ವೇಟ್ ಮಾಡಿ. ಜೊತೆಗೆ ನಾನು ಕೂಡ ಒಂದು ನೋಟಿಫಿಕೇಶನ್ ಬಂದ ಮೇಲೆ ಮತ್ತೊಂದು ವಿಡಿಯೋನ ಮಾಡಿ ನಿಮಗೆ ಕೊಡ್ತೀನಿ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅದರಿಂದ ನಿಮಗೆ ನಾನು ಮಾಡಿದಂತ ವಿಡಿಯೋಗಳು ನೋಟಿಫಿಕೇಶನ್ ಬರ್ತದೆ. ನೀವು ತಕ್ಷಣ ಅದನ್ನ ನೋಡಿ ಅಪ್ಲೈ ಮಾಡೋಕ್ಕೂ ಕೂಡ ಅವಕಾಶ ಆಗ್ತದೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಜೊತೆಗೆ ಕರ್ನಾಟಕದ ಎಷ್ಟು ನಿರುದ್ಯೋಗ ಯುವಕರಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಜೊತೆಗೆ ಈ ಬೃಹತ್ ನೇಮಕಾತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ವಿಚಾರವನ್ನು ಕೂಡ ಒಂದು ಕಮೆಂಟ್ ಮೂಲಕ ಹಂಚ್ಕೊಳ್ಳಿ. ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.